ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ರಾಜಕಾರಣಕ್ಕೂ ಜೊತೆಗೆ ರೆಸಾರ್ಟ್ ಪಾಲಿಟಿಕ್ಸ್ಗೂ ಎಲ್ಲೋ ಒಂದು ಕಡೆ ಅವಿನಾಭಾವ ನಂಟು ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಸದ್ಯ ರಾಜ್ಯದಲ್ಲಿ ನಡೀತಾ ಇರುವಂಥ ವಿಧಾನ ಪರಿಷತ್ ಚುನಾವಣೆಯೂ ಸಹ ರೆಸಾರ್ಟ್ ಪಾಲಿಟಿಕ್ಸ್ನತ್ತ ಹೊರಳ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಯಾಕಂದರೆ ಇವತ್ತು ಇಂದಿನಿಂದ 3 ದಿನಗಳ ಕಾಲ ರಾಜ್ಯದ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ಬಿಡದಿ ಬಳಿಯ ಖಾಸಗಿ ರೆಸಾರ್ಟ್ ಒಂದರಲ್ಲಿ ವಾಸ್ತವ್ಯ ಹೂಡಲಿರುವಂಥದ್ದು. ಕಾರಣ 4 ಸ್ಥಾನಗಳಿಗೆ 4 ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ 4 ಸ್ಥಾನಗಳಿಗೆ ಸಂಬಂಧಿಸಿದಂತೆ ಎಲೆಕ್ಷನ್ ನಡೀತಾ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಅಡ್ಡ ಮತದಾನದ ಭೀತಿಯಿಂದ ರಾಜ್ಯದ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿರುವಂಥದ್ದು. ಜೂನ್ 18ರಂದು ನಡೆಯಲಿರುವ ಈ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರು ಸಜ್ಜಾಗಿರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಹ ತಮ್ಮದೇ ಆದ ರೀತಿಯ ತಂತ್ರಗಾರಿಕೆಯನ್ನು ಹೆಣೆದು ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳು, ಅದರಲ್ಲಿ ಪ್ರಮುಖವಾಗಿ ನೋಡಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಜೊತೆಗೆ ತಿಪ್ಪಣ್ಣಪ್ಪ ಕಮಕನೂರ್ ಆಗಿರ್ಬೋದು, ಜೊತೆಗೆ ಪಿ.ವಿ. ಮೋಹನ್ ಹಾಗೂ ಶಿವಣ್ಣ ಮಳವಳ್ಳಿ, ಈ 4 ಜನರು ಕಾಂಗ್ರೆಸ್ನ ವಿಧಾನ ಪರಿಷತ್ ಅಭ್ಯರ್ಥಿಗಳಾಗಿ ಕಣದಲ್ಲಿರುವಂಥದ್ದು. ಹೆಚ್ಚುವರಿಯಾಗಿ 5ನೇ ಅಭ್ಯರ್ಥಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್ ಅವರನ್ನು ಕಣಕ್ಕಿಳಿಸಿರುವುದು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಪಕ್ಷದ 4 ಸ್ಥಾನಗಳ ಅಭ್ಯರ್ಥಿಗಳು ಈಗಾಗಲೇ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ 5ನೇ ಅಭ್ಯರ್ಥಿ ಯಾಕೆ ಅನ್ನೋ ಪ್ರಶ್ನೆ ಎಲ್ರಿಗೂ ಮೂಡ್ತಾ ಇದೆ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ತಂತ್ರಗಾರಿಕೆ, ಒಂದು ಚಾಣಾಕ್ಷತೆಯಿಂದ 5ನೇ ಅಭ್ಯರ್ಥಿಯ ಕಣಕ್ಕಿಳಿದಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ನೋಡಬೇಕಾದ್ರೆ JDS ಪಕ್ಷದಿಂದಲೂ ಸಹ, ಅಂದರೆ JDS ಅಂದರೆ ಬಿಜೆಪಿ JDS ಮೈತ್ರಿಯ NDA ಅಭ್ಯರ್ಥಿಯಾಗಿ ಎಂ ಗೋವಿಂದರಾಜು ಅವರನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಣಕ್ಕಿಳಿಸಿರುವಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನು ಮಾಡಲೇಬೇಕಾಗಿರುವ ಸನ್ನಿವೇಶ ಎದುರಾಗಿರುವಂಥದ್ದು. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ 10ರಿಂದ 15 ಶಾಸಕರಿಗೆ ಕುಮಾರಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂಥದ್ದು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಕಾಂಗ್ರೆಸ್ ಶಾಸಕರೇ ಸ್ಫೋಟಕ ಮಾಹಿತಿಯನ್ನು ಹೊರಗೆ ಹಾಕ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಅಡ್ಡ ಮತದಾನದ ಭೀತಿಯಿಂದಾನೇ ಕಾಂಗ್ರೆಸ್ ಪಕ್ಷದ ಶಾಸಕರು ರೆಸಾರ್ಟ್ ರಾಜಕಾರಣಕ್ಕೆ ಮೊರೆ ಹೋಗಿರುವಂಥದ್ದು. ಅಲ್ಲದೆ ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ವಿನಯ್ ಕಾರ್ತಿಕ್ ಅವರ ಗೆಲುವು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಒಂದು ಪ್ರತಿಷ್ಠೆಯ ಪಣವಾಗಿರುವಂಥದ್ದು. ಅಲ್ಲದೆ ತಮ್ಮ ಆಪ್ತನನ್ನು ಗೆಲ್ಲಿಸಿಕೊಂಡು ಬರುವ ಹೊಣೆಗಾರಿಕೆಯೂ ಸಹ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಡಿ.ಕೆ. ಶಿವಕುಮಾರ್ ಅವರು JDS ಜೊತೆಗೆ ಬಿಜೆಪಿ ಶಾಸಕರ ಸಂಪರ್ಕ ಮಾಡುವ ಸಾಧ್ಯತೆಗಳನ್ನು ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಈ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಕಡೆ ಆದರೆ ಮತ್ತೊಂದು ಕಡೆ JDS ಪಕ್ಷದ ಶಾಸಕರು ತಾವೂ ಸಹ ತಮ್ಮ ಮತಗಳನ್ನು ಎಲ್ಲೂ ಚದುರುವುದಂತೆ, ಎಲ್ಲೂ ಅಡ್ಡ ಮತದಾನಕ್ಕೆ ಅವಕಾಶ ನೀಡದಂತೆ ಅವರೂ ಸಹ ರೆಸಾರ್ಟ್ ಪಾಲಿಟಿಕ್ಸ್ನತ್ತ ಹೊರಡ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಭ್ಯರ್ಥಿ ಗೆಲುವಿಗಾಗಿ ಒಂದು ಮತಗಳಂದರೆ ಮೊದಲ ಪ್ರಾಶಸ್ತ್ಯ ಮತಗಳು, 2ನೇ ಪ್ರಾಶಸ್ತ್ಯ ಮತಗಳು ಎನ್ನುವಂತೆ 2ನೇ ಪ್ರಾಶಸ್ತ್ಯದ ಮತಗಳತ್ತ ಸಾಕಷ್ಟು ಒಂದು ಕಣ್ಣನ್ನು ಹಾಕಿರುವಂಥದ್ದು. ಈ ಕಾರಣಕ್ಕಾಗಿ JDS ಶಾಸಕರನ್ನ ಸಂಪರ್ಕ ಮಾಡುವ ಸಾಧ್ಯತೆಗಳು ದಟ್ಟವಾಗಿರುವ ಹಿನ್ನೆಲೆಯಲ್ಲಿಯೇ ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ JDS ಶಾಸಕರಿಗೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡು ರೆಸಾರ್ಟ್ ಪಾಲಿಟಿಕ್ಸ್ ಅಂದರೆ ರೆಸಾರ್ಟ್ಗೆ ಬರಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿರುವ ಸಹ ಮಾಹಿತಿಯು ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಪಕ್ಷದ ವತಿಯಿಂದ ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡು ಬನ್ನಿ, ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಬೇಕಾದ ಸನ್ನಿವೇಶ ಇದೆ, ಚುನಾವಣೆ ಇದೆ, ಈ ಕಾರಣಕ್ಕಾಗಿ ನೀವೆಲ್ಲರೂ ಎಲ್ಲ ರೀತಿಯಾಗಿ ಸಿದ್ಧತೆಯಿಂದ ಬನ್ನಿ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ಪಕ್ಷದಿಂದ ರವಾನಿಸಲಾಗಿರುವಂಥದ್ದು. ಈ ಕಾರಣಕ್ಕಾಗಿಯೇ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಹ ವಿಧಾನ ಪರಿಷತ್ ಚುನಾವಣೆಯ ಸಹ ಗಮನವನ್ನು ಹರಿಸ್ತಾ ಇರುವಂಥದ್ದು, ಎಲ್ಲ ರೀತಿಯಾದ ಒಂದು ಸೂಕ್ಷ್ಮವಾಗಿ ಅವಲೋಕನೆ ಮಾಡ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಇವತ್ತು AICC ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಕಾಂಗ್ರೆಸ್ ಪಕ್ಷದ CLP ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ದಟ್ಟವಾಗಿರುವಂಥ, ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರ ಸಭೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇದೆ. ಇಂದು CLP ಸಭೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ಹೈಕಮಾಂಡ್ ನಾಯಕರು ಜೊತೆಗೆ ಸಚಿವರು ಭಾಗವಹಿಸಿ ಎಲ್ಲ ಶಾಸಕರಿಗೆ ತರಬೇತಿಯನ್ನು ನೀಡುವ ಸಾಧ್ಯತೆಗಳು ಇವೆ. ಯಾಕಂದರೆ ವಿಧಾನ ಪರಿಷತ್ ಚುನಾವಣೆ ಸಾಕಷ್ಟು ಈಗ ಪ್ರತಿಷ್ಠೆ ಪಣವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತದಲ್ಲಿದೆ. ಹೀಗಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಸಹ ಗೆಲುವನ್ನು ಸಾಧಿಸುವ ಅನಿವಾರ್ಯತೆಯು ಕಾಂಗ್ರೆಸ್ ಪಕ್ಷಕ್ಕಿದೆ. ಈ ನಿಟ್ಟಿನಲ್ಲಿ ತರಬೇತಿಯನ್ನು ನೀಡಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನವಾಗದಂತೆ ಎಲ್ಲವೂ ಮೊದಲ ಪ್ರಾಶಸ್ತ್ಯ, 2ನೇ ಪ್ರಾಶಸ್ತ್ಯ ಎಲ್ಲ ಮತಗಳು ಕಾಂಗ್ರೆಸ್ ಪಕ್ಷದ ಬುಟ್ಟಿಗೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನು ಹೆಣೆಯುತ್ತಾರೆ. ಜೊತೆಗೆ ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ಅಂದರೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿಯೇ
ಜೂನ್ 16, 17, 18 ಅಂದರೆ 3 ದಿನಗಳ ಕಾಲ, ಅಂದರೆ ಜೂನ್ 18ರಂದು ಚುನಾವಣೆ ಇದೆ. ಇದಕ್ಕೆ 3 ದಿನಗಳ ತರಬೇತಿಯನ್ನು ಈಗಾಗಲೇ 2 ದಿನಗಳ ತರಬೇತಿಯನ್ನು ಈಗಾಗಲೇ ಪ್ರಾರಂಭಿಸಿರುವಂಥದ್ದು. ಈ ಕಾರಣಕ್ಕಾಗಿ ಸದ್ಯದ ಚುನಾವಣೆ ಸ್ಥಿತಿಯನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷದ ಶಾಸಕರ ಮತಗಳು ಎಲ್ಲೂ ಚದರದಂತೆ ಹದ್ದಿನ ಕಣ್ಣು ಇಡಲಾಗಿರುವಂಥದ್ದು. ಈ ಉಸ್ತುವಾರಿಯನ್ನು ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೆಗಲಿಗೆ ನೀಡಿರುವಂಥದ್ದು. ಅಂದರೆ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಿರಬಾರ್ದು, ಜೊತೆಗೆ ಅವರು ಭದ್ರತೆಯಿಂದ ಇರಬೇಕು. ಮತಗಳು ಚದುರದಂತೆ ನೋಡಿಕೊಳ್ಳಲು ಡಿ.ಕೆ. ಸುರೇಶ್ ಅವರು ತಮ್ಮದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವಕರ ತಂಡವನ್ನು ಕಟ್ಟಿಕೊಂಡು ಒಂದು ಕಾರ್ಯಪ್ರವೃತ್ತರಾಗಿರುವಂಥದ್ದು. ಜೊತೆಗೆ JDS ಕೂಡ ತಮ್ಮದೇ ಆದ ರೀತಿಯಲ್ಲಿ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಕೆಲಸದಲ್ಲಿ ನಿರತವಾಗಿರುವಂಥದ್ದು. ಎರಡೂ ಪಕ್ಷ, ಈ ಕಡೆ NDA ಅಂದರೆ NDA ಮೈತ್ರಿಕೂಟ ಆಗಲಿ, ಈ ಕಡೆ ಕಾಂಗ್ರೆಸ್ ಪಕ್ಷ ಶಾಸಕರಾಗಲಿ, ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ತಮ್ಮ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಂಡು ಒಂದು ಭದ್ರತೆಯನ್ನು ನೀಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಜೂನ್ 18ರಂದು ನಡೆಯಲಿರುವ ಚುನಾವಣೆ ಸಾಕಷ್ಟು ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು. 134 ಶಾಸಕರ ಬಲವನ್ನು ಹೊಂದಿರುವ ಕಾಂಗ್ರೆಸ್ ಪಕ್ಷಕ್ಕೆ 5ನೇ ಅಭ್ಯರ್ಥಿ ಗೆಲುವು ಸಾಕಷ್ಟು ಒಂದು ಪ್ರತಿಷ್ಠೆ ವಿಚಾರವಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿಯೂ ಸಹ ಸಾಕಷ್ಟು ಒಂದು ಮುಖ್ಯವಾದ ಸಂಗತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ ಸಾಕಷ್ಟು ರಂಗು ಪಡಿತಾ ಇರುವಂಥದ್ದು. ಈಗಾಗಲೇ ರೆಸಾರ್ಟ್ ಪಾಲಿಟಿಕ್ಸ್ ಸಾಕಷ್ಟು ಅಂದರೆ ಜೋರಾಗಿ ನಡೀತಾ ಇರುವಂಥದ್ದು. ಹಾಲಿ ಮಾಜಿ CMಗಳಲ್ಲಿ ಸಾಕಷ್ಟು ಪೈಪೋಟಿಯು ಮುಂದುವರೆದಿರುವಂಥದ್ದು. 5ನೇ ಅಭ್ಯರ್ಥಿ ಗೆಲುವು ಕಾಂಗ್ರೆಸ್ಗೆ ಮತ್ತಷ್ಟು ಸವಾಲಾಗಿ ಪರಿಣಮಿಸಿರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಜೂನ್ 18ರಂದು ನಡೆಯಲಿರುವ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವ ವಿಚಾರವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು 5ನೇ ಅಭ್ಯರ್ಥಿ ಗೆಲುವಿಗೆ ಸಾಕಷ್ಟು ಅಂದರೆ ಒಂದು ವೈಯಕ್ತಿಕ ಆಸಕ್ತಿಯನ್ನು ವಹಿಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಸಹ ತಮ್ಮ ಅಭ್ಯರ್ಥಿ ಗೋವಿಂದ ರಾಜು ಅವರನ್ನ ಶತಾಯಗತಾಯ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ರಣತಂತ್ರ ಹೆಣಿತಾ ಇದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿಗಳನ್ನು ಸಹ ಹೊರಬೀಳ್ತಾ ಇರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದಲೂ JDS ಶಾಸಕರ ಸಂಪರ್ಕ ಸಾಧ್ಯ ನಡೀತಾ ಇದೆ ಅನ್ನೋ ಮಾಹಿತಿಯೂ ಸಹ ಹೊರಬೀಳ್ತಾ ಇರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೀಬಾರ್ದು, ಅಡ್ಡ ಮತದಾನ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಜೊತೆಗೆ JDS ಪಕ್ಷದ ಶಾಸಕರು ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಲಿರುವಂಥದ್ದು ಮತ್ತೊಂದು ರೀತಿಯ ಒಂದು ಹೊಸ ರಾಜಕೀಯಕ್ಕೆ ಕಾರಣವಾಗಿದೆ ಅನ್ನಲಾಗ್ತಾ ಇದೆ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.